ಕ್ರಿಸ್ತನ ಸ್ಥಳ ಹೇಳಿ ಯಾವುದಂತಿಲ್ಲ, ಇಡೀ ಜಗತ್ತೇ ಅವನದ್ದು. ತಾಯಿಗೆ ಬಾಯಲ್ಲಿ 3 ಜಗ ತೋರಿದ್ದ, ಆಗ ಇವನೆಲ್ಲಿದ್ದ? ಅಲ್ಲೇ ಇದ್ದ. ಮತ್ತೆ 3 ಜಗ ಹೇಗೆ ತೋರಿಸ? ಬಾಯಿ ಒಳಗೆ. ಅದೇ ಆಶ್ಚರ್ಯ. ಮತ್ತೆ ಮಾಡಿ ತಾಯಿಗೆ ಬಾಯಲ್ಲಿ 3 ಜಗ ತೋರಿದ, ಅವೆಲ್ಲಿದ್ದ? ಅಲ್ಲೇ ಇದ್ದ. 3 ಜಗ ಎಲ್ಲುಂಟು, ಅವನ ಬಾಯಿ ಒಳಗೆ ಅವನೇ ತೋರಿಸ. ಅವೆಲ್ಲಿದ್ದ? ಅಲ್ಲೇ ಅಲ್ಲೇ ಇದ್ದ. ಅಲ್ಲಿ ಇಟ್ಕೊಂಡೆ ತೋರಿಸ್ತ ಅಂದ್ರೆ ಅವ ಅಲೆಗಾಯ್ತು. ಅದು ನಿನ್ನಂತವ್ರು ಅವ್ರು ಹೇಳಿದ್ದು ನಮ್ಗೆ ಏನೆಲ್ಲ ತೋರಿಸ್ಬೋದು ಅಂತ ಲೆಕ್ಕಾಯ್ತು. ಎಲ್ಲಿ ನೋಡ್ರಿ ಪುಷ್ಪ 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 ಅಂತ ಉಂಟು. ಕೆಲವು ಪುಷ್ಪ ಪುಷ್ಪ ಅಂತಾವೆ, ಕೆಲವು ಪುಸ್ 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 ಬಿಗಿ ಮರ, ಎಲ್ಲಿ ನೋಡ್ರು ಹಾವಿ ಮರ. ಈ ಯಾವ ಬಿಗು ಉಂಟಿದ್ರು ಎಷ್ಟು ಸರ್ಪ. ನಾನು ಹೆಸರ ಉದ್ದವ ಅಂತ. ಉದ್ದವ. ನಿನ್ನ ಹೆಸರಿಗೆ ತಕ್ಕಾಗಿ ನೀನ್ ಕಾಣಿಸ್ತಾ ಇಲ್ವಲ್ಲ? ಕೆಲವರು ಹಾಗೆ ಹೆಸರಿದ್ದಾಗಿರುವುದಿಲ್ಲ. ಕೆಲವರಿಗೆ ಸುಜಾನ ಅಂತ ಹೆಸರಿರ್ತದೆ, ಅವ ಒಳ್ಳೆ ಜನ ಅಂತಲಪ್ಪ. ಎಲ್ಲಿ ಕಂಡ್ರು ಹಾವು ಮಾರ. ಹೌದು, ಎಲ್ಲಿ ನೋಡ್ರಿ ಪುಷ್ಪ 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 ಅಂತ ಉಂಟು. ಕೆಲವು ಪುಷ್ಪ ಪುಷ್ಪ ಅಂತಾವೆ, ಕೆಲವು ಪುಸ್ 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 ಬಿಗಿ ಮರ, ಎಲ್ಲಿ ನೋಡ್ರು ಹಾವಿ ಮರ. ಈ ಯಾವ ಬಿಗು ಉಂಟಿದ್ರು ಎಷ್ಟು ಸರ್ಪ. ಬುಸ್ ಅಂತದೆ. ನಮಸ್ಕಾರ. ಯೋಗ ಇದ್ರೆ ಒಳ್ಳೇದಾಗ್ಲಿ. ಯೋಗ 3 ವರ್ಷ ಈಚೆ ಗಟ್ಟಿಲ್ಲ. ಒಳ್ಳೆ ಯೋಗ. ಅಲ್ಲ 7 ವರ್ಷ ಅಂತಿಲ್ಲ. ನಮಸ್ಕಾರ ಅಂತ ಹೇಳಿದ್ಯಲ್ಲ, ತೊಂದ್ರೆ ಇಲ್ಲ ಅಂತ ಹೇಳಿದ. ಹಾಗಾಗಿ ಏನು ಇಲ್ಲ, ವಯಸ್ಸಾದ ಪುರ ಯಾವ್ದು? ವೈವಸ್ವತಪುರ. ವಯಸ್ಸು ಯಾವ್ದು? ವೈವಸ್ವತ. ವೈವೇ ಹೇಳಿದ್ರೆ ಸಂಪತ್ತಿರುವ ಪುರ ಅಂತ ಹೇಳಿ. ಸಂಪಾಗಿರುವ ಪುರ ಸಾಕಲ್ಲ. ಅದಿಲ್ಲ. ಇದು ಮತ್ಸ್ಯ ಮಾಲಿನಿ ಯಾರಿಲ್ಲ? ಇನ್ನು ನಾಲಿಗೆ ಗರಗಸ ಹಾಕ್ಬೇಕಾ? ಮೃತ್ಯು ಮಾಲಿನಿ. ಮೃತ್ಯು ಮಾಲಿನಿ ಹೆಂಗ್ ಮತ್ಸ್ಯ ಮಾಲಿನಿ ಅಂತ ಆಯ್ತು? ನಿಮಗೆ ಕಣ್ಣು ಕಾಣಿಸುದಿಲ್ವಾ? ಕುಳಿತುಕೊಂಡವಳು. ನೀವಯ್ಯ? ನಾನೇ. ನೀವಯ್ಯ? ಏನು ಒಂದು ಸುವೆ ಒಳ್ಳೇದಾಗಿ ಅಂತ ಹೇಳಿದ್ದಾರೆ. ಹೌದೌದು. ಎಲ್ಲಿಯವ? ಇಲ್ಲಿಗೆ ಬಂದವನ? ಮುಂದೆ ಎಲ್ಲಿಯಾದ್ರೂ ಹೋಗುವವನ? ಮೃತ್ಯು ಮಾಲಿನಿ. ಮೃತ್ಯು ಮಾಲಿನಿ. ಅಮ್ಮ ಏನು ನಿಮ್ ಕಣ್ಣಕ್ಕೆ ಬಹಳ ಗೌರವ ಆಯ್ತು ನನಗೆ. ಗೌರವ ಕೊಡ್ಲೇಬೇಕು. ಅಲ್ಲಿ ನೋಡ್ರ ಹಾಗೆ ಕಾಣ್ತದೆ, ಗೌರವ ಕೊಡೋ ಅನಿಸ್ತದೆ ಅಲ್ವಾ? ಯಾಕೆ ಆ ಯಾವ ಒಂದು ವರ್ಚಸ್ ನಿಮ್ಮಲ್ಲಿ ಉಂಟು. ಆ ಟಿವಿಯಲ್ಲಿ ಇದ್ದೀರಿ ನೀವು, ಮಾಡುವೇ ಇಲ್ಲ. ಅಮ್ಮ ಏನು ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ಯಾರು ನೀನು? ನಾನು ಹೆಸರ ಉದ್ದವ ಅಂತ. ಉದ್ದವ. ನಿನ್ನ ಹೆಸರಿಗೆ ತಕ್ಕಾಗಿ ನೀನ್ ಕಾಣಿಸ್ತಾ ಇಲ್ವಲ್ಲ? ಕೆಲವರು ಹಾಗೆ ಹೆಸರಿದ್ದಾಗಿರುವುದಿಲ್ಲ. ಕೆಲವರಿಗೆ ಸುಜಾನ ಅಂತ ಹೆಸರಿರ್ತದೆ, ಅವ ಒಳ್ಳೆ ಜನ ಅಂತಲಪ್ಪ. ಒಳ ಮನಸ್ಸು ಕೆಟ್ಟದ್ದು ಇರಬಹುದು. ಹೌದೌದೌದು, ಹಾಗೇನು ಮಾಡ್ಲಿಕ್ಕೆ ಬರುವುದಿಲ್ಲ. ನಿನ್ನ ಉದ್ದವ. ನನ್ನ ಹೆಸರು ಉದ್ದವ ಅಂತ. ನಾನು ನಾನಾಗಿ ಬಂದದ್ದಲ್ಲ. ಮೈ ಮೇಲೆ ಏನಾದ್ರೂ ಬಂತು ನಿನಗೆ? ಸಂಕ್ರಾಂತಿ ಮಾತ್ರ. ಅದು ಪ್ರತಿ ಸಂಕ್ರಾಂತಿ ಬರ್ತದೆ. ಹಾಗಲ್ಲ, ನಾನು ನಾನಾಗಿ ಬಂದದ್ದಲ್ಲ. ನನ್ನನ್ನು ಕಳುಹಿ ಕೊಟ್ಟವ್ರು ಬೇರೆಯವರಿದ್ದಾರೆ. ಬೇರೆಯವರು ಹೇಳಿ ನೀನು ಇಲ್ಲಿಗೆ ಬಂದದ್ದು. ಹೌದು ಹೌದು. ಯಾರು ಕಳುಹಿ ಕೊಟ್ಟವ? ನಮ್ಮ ಆತ್ಮೀಯ ಶ್ರೀಕೃಷ್ಣ. ಕೃಷ್ಣನ? ಕೃಷ್ಣ. ಯಾರು ಯಾರು? ಏನು ಅವ? ಎಂತದ ಅವನು? ಅದು ನನ್ನ ಎದುರುಗಡೆಯಲ್ಲಿ ಮಾತನಾಡುವಾಗ ನೀನು ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ. ಕೃಷ್ಣ ಕಳಿಸಿಕೊಟ್ಟದ್ದು ಅಂತ ಹೇಳ್ತಿದ್ಯಲ್ಲ. ಕೃಷ್ಣ ಗೋಪಾಲಕ. ಗೋಪಾಲಕ ಯಾಕೆ ಕಳಿಸಿಕೊಟ್ಟದ್ದು? ಏನು ಅವ ಯಾರಂತ ಗೊತ್ತ? ಯಾರು? ಏನಾಗ್ಬೇಕು? ಅವನ ವಿಷಯ ಗೊತ್ತು, ನಿಮ್ಗೆ ಗೊತ್ತಿಲ್ವಾ? ಅಂತ ಅವನ ವಿಷಯ ತುದಿಯಲ್ಲಿ ಗಿರಿಯ ದೆಪ್ಪೆಯ ತುದಿಯಲ್ಲಿ ಗಿರಿಯ ಎತ್ತಿಯನು. ಏನು ನೋಡಿ, ತುದಿಯಲ್ಲಿ ಗಿರಿಯ ನೀನು ಜನ ಇದ್ದಾನೆ. ಬೆರಳ ತುದಿಯಲ್ಲಿ ಬೆರಳ ತುದಿಯಲ್ಲಿ ಏನು
ತಾಂಡವನಾಡಿಯನು ದುರುಳ ಕಂಸದ ಸರಿದ ಕೃಷ್ಣನಿ ಎರಡು ಮಾತುಗಳು ನಿನ್ನಲಿ ಏನೇನು ದುರುಳ ಕಂಸದ ಸರಿದ ಕೃಷ್ಣನಿ ಎರಡು ಮಾತುಗಳು ನಿನ್ನಲಿ ದೊರೆಯುವುದೇ ಅವಸರವು ಬೇಡನೆ ಸರಸಿಗ ಬಗೆಯಂಬಡವನಿಯು ಏನು ದೊರೆಯುವುದೇ ಅವಸರವು ಬೇಡನೆ ಸರಸಿಗ ಬಗೆ ಎಂದಳು ಅವನಿಗೆ ಏನಂತವ? ನಮ್ಮಂತವರಿಗೆ ಅರೆಕ್ಷಣವೂ ಸಮಯ ಇರುವುದಿಲ್ಲ. ಹಾ. ಎಷ್ಟೊತ್ತಿನ ನೋಡುದು ನಾವು ಕೆಲಸದಲ್ಲೇ ಇರುವವರು. ಹ? ಆದ್ರೆ ಆ ಕೃಷ್ಣನ ಬಗ್ಗೆ ಹೇಳೋದಕ್ಕೆ ಮುಂದಾಗ್ತಾ ಇದೆಯಲ್ಲ, ಸುಮ್ಮನೆ ಸಮಯವನ್ನ ಹಾಳು ಮಾಡಿದ್ಯಲ್ಲ. ಆ ಕೃಷ್ಣ ಏನು ಅಷ್ಟು ದೊಡ್ಡದು ಏನು ಅವನು? ಓ ಅವು ಏನು ನನ್ನ ಸಂಗತಿಯ ಹಾ. ಸಂಗತಿಯ ಏನು ಕೃಷ್ಣನ ವಿಷಯ ಗೊತ್ತಿಲ್ಲದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾರು ಅಂತದ್ರಲ್ಲಿ ಹಾ. ನಿಮ್ಗೆ ಗೊತ್ತಾಗದೆ ಯಾಕೆ ಯಾಕೆ ನೀವು ಕೆಳಗಿದ್ರಲ್ಲ ಅದಕ್ಕೆ ಏ, ಕೆಳಗಿನ ಲೋಕದಲ್ಲಿ ಇದ್ದದ್ದು. ಆದ್ರಿಂದ ಇಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹ್ಮ್. ಅವ ಎಂತವ ಎಂತ? ಅವನ ಕಳಕಾರ್ಯ ಏನು ಏನ್ ಮಾಡಿದ್ದ? ಅವನ ಲೀಲೆ ಏನು ಹಾ. ಹೇಳಲಿಕ್ಕೆ ಒಂದ್ ದಿವಸ ಸಾಕಾಗುದಿಲ್ಲ. ಬೇಡ 2-3 ಹೇಳ್ತೆ ನಿಮ್ಗೆ ಅರ್ಥ ಆಗ್ತದೆ. ಅವ ಮಾಡಿದ ಕೆಲಸ ಗೊತ್ತು ನಿಮಗೆ. ಏನು ಕಿರು ಬೆರಳಲ್ಲಿ ಗೋವರ್ಧನ ಗಿರಿ ಎತ್ತವ ಅವ. ಮುಚ್ಚಬಾಯ್ ಆಯ್ತಾ? ಎಂತ ಮಾಡಿದ್ದ? ಕಿರು ಬೆರಳಲ್ಲಿ ಗೋವರ್ಧನ ಗಿರಿ ಎತ್ತವ. ನೀನು ಊಟ ಮಾಡಿದ ತಟ್ಟೆಯನ್ನು ಕಿರುಬೆಳೆ ನಿನಗೆ ಎತ್ತಲಿಕ್ಕೆ ಆಗ್ತದೆ ನೋಡು. ನಂಗೆ ಎತ್ತಲಿಕ್ಕೆ ಆಗುದಿಲ್ಲ. ಹಾ. ಅವ ಎತ್ತ ಊಟ ತಟ್ಟೆ ನಾ ಗಿರಿ ಎತ್ತಿ ಅಂತ ಹೇಳತ್ತಲ್ಲ. ಅದೇ ಹೇಳಿದ್ದಲ್ಲ, ಊಟದ ತಟ್ಟೆ ಎತ್ತಲಿಕ್ಕೆ ಆಗ್ತದಾ? ಎತ್ತದ ಕೃಷ್ಣ ಅಂದದ್ ನಾನು ಅದು ಹೇಳ್ಬಹುದು. ಹಾ. ಯಾರಾದ್ರೂ ನೋಡಿದ್ರ? ನೋಡಿದವರೇ ಹೇಳಿದ್ದು. ಹೌದಾ? ಹಾ. ಇರ್ಲಿ ಬಿಡು. ಹಾ, ಮತ್ತೆ ಅಷ್ಟೇ ಅಲ್ಲ ಹಾ. ಪುಸ್. ನಮ್ಮ ಲೋಕಕ್ಕೆ ಬಂದು ಅಭಿನಯ ಮಾಡ್ಬಿಡ, ಗೊತ್ತಾಯ್ತಾ? ನೀವೇ ಪುಸ್ತಕದ ಕಷ್ಟ ಮತ್ತೆ ಹಾ. ಹಾಗಲ್ಲಮ್ಮ. ಹಾ. ಕಾಳಿಂಗ ತೀರದಲ್ಲಿ ಹಾ. ಕಾಳಿಂಗ ಮರ್ದನ ಮಾಡಿದವ. ನನಗೆ ಗೊತ್ತೇ ಆಗುದಿಲ್ಲ ನೋಡು. ಏನ ಆ ಕಾಳಿಂಗ ಮರ್ದನ ಮಾಡಿದಂತಲ್ಲ, ಹೌದು. ಆ ಕಾಳಿಂಗ ಏನ್ ತಪ್ಪು ಮಾಡಿದ್ದ? ಅದ ಅವನ ಕೇಳಬೇಕು. ಹೌದು. ಕಾಳಿಂಗ ಇದು ತಪ್ಪು ಮಾಡಿದ. ನಿನಗೆ ವಿಷಯ- ಇವಾಗ ಕಾಳಿಂಗ ಹತ್ತು ಬಂದ ಹಾ. ಕೆಲಸಕ್ಕೆ ಬರಲಿ ಏನು ಕಾಳಿಂಗ ಆ ಕಾಳಿಂಗ ಸುದ್ದಿ ಹೇಳ್ದ. ಏ, ಕಾಳಿಂಗ ಹಾ. ನಮ್ಮವ. ಕಾಳಿಂಗ ನಿಮ್ಮ ಕೆಲಸ ಬರ್ತಿದ್ದ. ಓ ಆ ಕಾಳಿಂಗ ಒಂದು ಹೆಸರಾಯ್ತು ಇವರಿಗೆ. ಆ ಕಾಳಿಂಗ ನಮ್ಮವ. ಅವ ಮರ್ದನ ಮಾಡಿದ ಅಂತ ಹೇಳ್ತಿಯಲ್ಲ, ಆ ನಿಮ್ಮ ಇವ ಆ ಕಾಳಿಂಗನನ್ನು ಮರ್ದನ ಮಾಡಿದ್ರಿಂದ ಅವ ಯಾವಾಗ ಸಿಗ್ತಾನೆ ಎನ್ನುವುದಾಗಿ ನಾನು ಯೋಚನೆ ಮಾಡ್ತಾ ಇದ್ದವಳು. ಹಾ. ಅವಕಾಶ ಸಿಕ್ಲಿಲ್ಲ. ಹಾ. ಸಮುದ್ರದಲ್ಲಿ ವಿಷವನ್ನು ಹೊರಡುವುದಕ್ಕೆ ಮುಂದಾದವ ಆ ಕಾಳಿಂಗ. ಹಾ. ಅವನಷ್ಟಕ್ಕೆ ಅವನು ಆ ಕೆಲಸ ಮಾಡ್ತಿದ್ದ. ಹಾ. ಇವನಿಗೆ ಅಧಿಕ ಪ್ರಸಂಗ ಬೇಕಿತ್ತ? ತಪ್ಪಲ್ಲ ಸರಿಯಾಗಿ ಮಾಡ್ತಾವ. ಏನು? ಅಲ್ಲಿ ವಿಷ ಹಾಗೆ ಬಿಡ್ತಾ ಹೋದ್ರೆ ಹಾ. ಉಳಿದ್ರೆ ಸಾಯುವುದಿಲ್ವಾ? ಉಳಿದವರು ಸಾಯಲಿ. ಅವನೇನು ಕೃಷ್ಣ ಇದ್ದ ಸ್ಥಳಕ್ಕೆ ಹೋಗಿ ವಿಷವನ್ನು ಬಿಟ್ಟಿದ್ದ? ಅಲ್ಲ ಬಿಡಬಾರ್ದು ಅಂತ ಎಲ್ಲೂ ಬಿಡಬಾರ್ದು ಅಂತ ಹೇಳಿದ್ದು. ಅದು ಅವನ ಸ್ಥಳ. ಕ್ರಿಸ್ತನ ಸ್ಥಳ ಹೇಳಿ ಯಾವುದಂತಿಲ್ಲ. ಹಾ. ಇಡೀ ಜಗತ್ತೇ ಅವನದ್ದು. ಹಾ. ಹಾ, ಹಾ. ತಾಯಿಗೆ ಬಾಯಲ್ಲಿ 3 ಜಾಗ ತೋರಿದ್ದ. ಆಗ ಇವನೆಲ್ಲಿದ್ದ? ಅವ ಅಲ್ಲೇ ಇದ್ದ ಮತ್ತೆ 3 ಜಾಗ ಹೇಗೆ ತೋರಿಸಿ? ಬಾಯಿ ಒಳಗೆ. ಅದೇ ಆಶ್ಚರ್ಯ. ಮತ್ತೇನ್ ಮಾಡಿದ? ತಾಯಿಗೆ ಬಾಯಲ್ಲಿ 3 ಜಾಗ ತೋರಿದ. ಅವೆಲ್ಲಿದ್ದ? ಎಲ್ಲಿದ್ದ? ಅಲ್ಲೇ ಇದ್ದ. 3 ಜಾಗ ಎಲ್ಲುಂಟು ಅವನ ಬಾಯಿ ಒಳಗೆ ಉಂಟು. ಅವನೇ ತೋರಿಸಿ. ಅವೆಲ್ಲಿದ್ದ? ಅಲ್ಲೇ ಅಲ್ಲೇ ಇದ್ದ. ಅಲ್ಲಿ ಇಟ್ಕೊಂಡೆ ತೋರಿಸ್ತ ಅಂದ್ರೆ ಅವ ಅಲಗಾಕಿ ಅದು ನಿನ್ನಂತವ್ರು ಅವ್ನು ಹೇಳಿದ್ದು ನಮ್ಗೆ ಏನೆಲ್ಲ ತೋರಿಸ್ಬೋದು ಅಂತ ಲೆಕ್ಕಾಕಿ ಜಗವನ್ನೇ ತೋರಿಸ್ತವ ಲೀಲಾ ಮಾನುಷ ಮೂರ್ತಿ. ಅಂತವ ಅಂತ ಕೃಷ್ಣ ಪರಮಾತ್ಮ ಅಷ್ಟೇ ಅಲ್ಲ. ಹಾ. ಅವನಿಗೆ ಒಂದು ಅಭ್ಯಾಸ ಉಂಟು. ಏನು? ಆಗುದಿಲ್ಲ ಅಂತ ಕಂಡ್ರೆ ಹಾ. ಸಂಬಂಧಿಕರ ತೋಡಿಲ್ಲ ಹಾ. ಒಂದೇ ಬಿಡ್ತಾರೆ. ಹೌದಾ? ಅದಕ್ಕೆ ಸಾಕ್ಷಿ ಯಾರು ಗೊತ್ತುಂಟು? ಯಾರು? ಮಾವ ಕಂಸ. ಹಾ. ಸೋದರ ಮಾವ ಇರಬಹುದು. ಅಂತ ಮಾವ ಕಂಸನನ್ನೇ ಒಬ್ಬ ದುರುಳನೋ ಕಾರಣಕ್ಕಾಗಿ ಅವನು ಕೊಂದಿದ್ದಾರೆ. ಅದು ವಿಚಾರ ನಿನಗೆ ಗೊತ್ತಿಲ್ಲ. ಹಾ. ಆ ಕಂಸನನ್ನು ಹಾ. ಕೃಷ್ಣನೇ ಕೊಲ್ಬೇಕು ಎನ್ನುವುದಾಗಿ ಕಂಸನಿಗೆ ವಿಧಿ ಹಾಗೆ ಬರ್ದಿತ್ತು. ಹಾ. ಅದಕ್ಕಾಗಿ ಸತ್ತಿರ್ಬೋದು. ಏನೇ ಇಲ್ಲಿ ಒಂದು ಸುಳ್ಳ ಇರ್ಬೋದು. ಹೌದು ಅಲ್ವಾ? ಹಾ. ಅಂತ ಕೃಷ್ಣ ನಿಮ್ಮಲ್ಲಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶವನ್ನು ಕೇಳುತ್ತಾ ಇದ್ದಾನೆ. ಅವಕಾಶವಾ? ಪಾಪ ಏನೇನೋ ವಿಚಾರವನ್ನು ಹೇಳ್ತೀಯ ಎನ್ನುವುದಕ್ಕೆ ಭಾವಿಸಿಕೊಂಡ್ರೆ ಹಾ. ಕೃಷ್ಣ ಹಾಗೆ ಮಾಡಿದ್ದಾನೆ ಹೀಗೆ ಮಾಡಿದ್ದೇನೆ ಎನ್ನುವುದಕ್ಕೆ ನನ್ನ ಎದುರುಗಡೆಯಲ್ಲಿ ಬಂದು ಹಾ. ಹೇಳುವುದಕ್ಕೆ ನಿನಗೆ ಎಷ್ಟು ಯೋಗ್ಯತೆ ಇರಬಹುದು? ಅದು ಆ ಮಾಡ್ದಲ್ಲಿ ನೀವು ಮಾಡಲಿಲ್ಲ ಅದಕ್ಕೆ ಹೇಳಿದೆ. ಏಯ್, ನಾವು ಮಾಡಿದ್ದು ಪ್ರಚಾರ ಮಾಡುವುದಿಲ್ಲ. ಹಾ, ಬೇಡ. ನಾವೇನು ಮಾಡಿದ್ದೇವೆ ಎನ್ನುವುದಾಗಿ ನಮಗೆ ಗೊತ್ತುಂಟು. ಅದು ಹೌದಲ್ಲ, ಅದು ನಿಮ್ಮೊಳಗೆ ಇರಲಿ. ಹಾ. ಮತ್ತೆ ನೀವು ಮಾಡಿದ್ರೆ ಪ್ರಚಾರ ಮಾಡಿ ಜಗಳ ಎತ್ತಾರೆ. ಆ ಕೃಷ್ಣ ಮಾಡಿದ್ರು ಕೃಷ್ಣನೇ ಹೇಳಿಕೊಡುತ್ತಿರ್ತಾ ಇಲ್ವಲ್ಲ? ಅವೆಲ್ಲ ಹೇಳ್ಕೊಳ್ಳೋದು. ಅದೇ ನೀನು ಪ್ರಚಾರ ಮಾಡ್ತಾ ಇದ್ದೀಯಲ್ಲ. ಏನು ಮಾಡುದು? ಎಲ್ಲರೂ ಕೆಲವರು ಪಾಪದವರೆಲ್ಲ ನಂಬಿಕೊಳ್ತಾರೆ. ಹಾ. ಆದ್ರೆ ಒಂದು ಮಾತು ಹೇಳ್ತೇನೆ. ಎಂತ? ಆತ ಮಾತಾಡ್ಬೇಕು ಅಂತಾದ್ರೆ ಹಾ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಮಾತಾಡ್ಬೇಕು ಅಂತಾದ್ರೆ ಹಾ. ನೇರ ಹೋಗಿ ಸಂಪರ್ಕ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಅದಕ್ಕೆ ಈಗ ಅವ ನೀವು ದೊಡ್ಡವರು ಅಂತೇಳಿ ಒಪ್ಕೊಂಡೆ
ಅವನೇ ಬರ್ಲಿಲ್ಲ ನನ್ ಕಳಿಸ್ಕೊಟ್ಟಿದ್ದು. ಅವ್ನು ಹೇಳು ಮಾತಾಡ್ಲಿಕ್ಕೆ ಅವಕಾಶ ಉಂಟಾ ಅಂತ. ಆದ್ರೆ ಇವತ್ತಿನ ದಿನ ಅವಕಾಶ ಇಲ್ಲ. ಮತ್ತೆ ಎಲ್ಲಿಯಾದ್ರೂ ಮಾತಾಡ್ಬೇಕು ಅಂತ ಭಾವಿಸಿಕೊಂಡೆ ಹಾ. ನಾಳೆ ದಿವಸ ಹಾ. ನಾನು ಅವಕಾಶ ಕೊಟ್ರೆ ನಿನ್ನ ಕೃಷ್ಣ ಬಂದು ನನ್ನಲ್ಲಿ ಮಾತಾಡ್ಬೋದು. ನಾಳೆಗ ನಾಳೆ ಅವಕಾಶ ಉಂಟಾ? ಉಂಟು. ನನ್ಗೆ ಬಹಳ ಸಂತೋಷ ಆಯ್ತು ಮರ್ರೆ. ನಾನು ನಿಮ್ಮ ಊರು ಕಂಡವನಿಗೆ ಒಂದು ವಾರ ಉಳಿದು ಹೋಗ್ಬೇಕಂತ ಮಾಡಿದ್ದೆ. ಬಹಳ ಚಂದ ಉಂಟು ನಿಮ್ಮ ಊರು. ಅಲ್ಲ, ಅಷ್ಟಲ್ಲ. ಎಂತ ಪರಿಸರ ಮರ್ರೆ. ಎಂತ ಚಂದ ಹೆಣ್ಮಕ್ಳು ಮರ್ರೆ. ನಾಗಕನ್ಯರು ಅದೇ ಹೇಳ್ತಾನೆ. ಅವ್ರ ವಿಚಾರಕ್ಕೆ ನೀನು ಅವರ ತಂಟೆಗೆಲ್ಲ ಹೋಗ್ಬೇಡ. ಗಂಟೆ ಹೋಗ್ಲಿಲ್ಲಪ್ಪ. ಮತ್ತೆ ಒಂದು ವಾರ ಉಳಿದು ಬೇಡುವ. ಹಾ. ನೀನ್ ಮಾತಾಡುವ ರೀತಿ ನೋಡಿದ್ರೆ ಗೊತ್ತಾಗ್ತದೆ. ಹಾ. ಒಂದು ದಿವಸ ಉಳಿದ್ರೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾಳೆ ಅವಕಾಶ ಕೊಡ್ತೀನಿ. ನಂಗೆ ಒಂದು ವಾರ ಬೇಕಂತಿಲ್ಲ, ಒಂದ್ ದಿವಸ. ನಾಳೆ ದಿವಸ ಹಾ, ಅದೇ. ಬರ್ಲಿಕ್ಕೆ ಹೇಳು ನಿನ್ನ ಕೃಷ್ಣನನ್ನು. ನಾವು ಉಳ್ಕೊಳ್ಳೋದಿಲ್ಲ. ವಸತಿ ಗೃಹ ಉಂಟು. ವಸತಿ ಗೃಹ ಅಲ್ಲ, ನಿಮ್ಮ ಹೆಸರು ಹೇಳ್ಬೇಕಾ? ಯಾರದ್ದು? ಮೃತ್ಯುಮಾಲಿನ ಅಂತ ಹೇಳಿದ್ರೆ ಸಾಕು, ಅಂದ್ರೆ ನಮ್ಗೆ ನೋಡ್ಬಿಡ್ತಾರೆ. ಒಳಗೆ ಬಿಡ್ತಾರೆ. ನಮ್ಗೆ ಉಪಚಾರ ಮಾಡೋದಾರ ನೀವು ಮಾತಾಡೋದಿಗೆ. ನಿನ್ನ ಸಲಹೆ ಕೊಟ್ಟಿದ್ದೆ. ನಾನು ಯಾರು ಬರ್ತಾರೆ ಕೇಳಿದ್ರೆ ಅಲ್ಲಿ ಇದ್ದಾರೆ ಯಾರು? ಕೆಲಸದಲ್ಲಿ ಮಂದಿ ಹೆಚ್ಚಾಗಿ. ಹಾ. ಈಗ ನಾವು ಬರ್ತೇವೆ ಅನ್ನೋದಕ್ಕೆ ಎಷ್ಟು ಮಂದಿ ಬರುವವರಿದ್ದಾರೆ. ನೀವು ಒಂದು ಉಪಚಾರ ಮಾಡಿ. ಯಾರು ಕಳ್ಸೋದು ಹಾವು ಅಂತ ಕಳ್ಸ್ಬೇಡಿ ಮರ. ಹಾವು ಬರುದಿಲ್ಲ. ಹಾ. ಯಾಕೆ? ಉಪಚಾರ ಮಾಡ್ಲಿಕ್ಕೆ. ಆಹಾ. ನನ್ನ ಅಪ್ಪಣೆ ಇದ್ರೆ ಮಾತ್ರ ಹಾವುಗಳು ಪ್ರವೇಶ ಮಾಡು. ಹಾ. ಅಪ್ಪಣೆ ಹೇಳ್ತೇನೆ ನಾನು. ಹಾ. ಹೋಗುದು ಬೇಡ ಅಂತ ಹೇಳಿದ್ರೆ ಹಾ. ಯಾವ ಹಾವುಗಳು ಬರುವುದಿಲ್ಲ. ಹಾ. ಆ ವಸತಿ ಗೃಹದಲ್ಲಿ ಉಳಿಯಿರಿ. ಹಾ. ನಾಳೆ ಬೆಳಿಗ್ಗೆ ಆದ್ಮೇಲೆ ಹಾ. ನನ್ನನ್ನು ನೋಡೋದಕ್ಕೆ ಅವಕಾಶ. ನಾಳೆ ಬೆಳಿಗ್ಗೆ ಹೋಗಿ ಹೇಳು. ನಾಳೆ ಬೆಳಿಗ್ಗೆ ಅಲ್ಲ? ಅಲ್ಲ. ನನಗೆ ಈ ಊರು ನೋಡಿದಾಗ ಇಲ್ಲಿ ಉಳ್ಕೊಳ್ಬೇಕು ಅಂತ ನನಗೂ ಆಸೆ ಆಗಿತ್ತು. ಅದಕ್ಕೆ ಅದಕ್ಕೆ ಮಾಡಿ ಹೇಳ್ತಾನೆ ಒಂದು ಅವಕಾಶ ಒಂದು ಅವಕಾಶ ಉಂಟಲ್ಲ, ಇವತ್ತು ರಾತ್ರಿ ಒಂದು ದಿವಸ ಉಳ್ಕೊಂಡು ನಾಳೆಗೆ ನೋಡುವ.